ಅದರಲ್ಲಿ PTA ಫ್ರಮ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಎಗೇನಿಸ್ಟ್ ಎಕ್ಸ್ಟರ್ನಲ್ ಲೋನ್ ಟೋಟಲ್ 22,182.97 ಕೇಂದ್ರ ಸರ್ ತಾವೇನು ತೋರಿಸ್ತಾ ಇದ್ದೀರಾ? 8,000 ಅಂತ ತೋರಿಸ್ತಾ ಇದ್ದೀರಾ ಇದರಲ್ಲಿ. ಇಲ್ಲಿ ನೀವು ರಾಜ್ಯ ಸರ್ಕಾರ ಏನು ಕೊಡೋದಿಲ್ಲ, ರಾಜ್ಯ ಸರ್ಕಾರ ಏನು ಇದರಲ್ಲಿಲ್ಲ. ಅದು ಕಟ್ಟೋದು ರೀಪೇಮೆಂಟ್ ಎಲ್ಲ ಮಾಡ್ತಾ ಇರೋದು BMRCL. ಅದೇ ನಿಮ್ಮದು ಅಲ್ಲ, ಕೇಂದ್ರ ಸರ್ಕಾರದ್ದು ಅಲ್ಲ. ಅದು ನೀವೇ ಹೇಳಿರೋ ಪ್ರಕಾರ 50-50. ನೀವೆಲ್ಲಿ ಕಟ್ತೀರಾ ದುಡ್ಡು? ಜನಗಳು ಕೊಡ್ತಾರೆ, ಅದನ್ನ ಲೋನ್ ಪೇಮೆಂಟ್ ಮಾಡ್ತೀರಾ ಅಷ್ಟೇ. ಅದು ಬಿಟ್ರೆ ನೀವೇನು ಕೊಡೋ ಸಂಬಂಧ ಇಲ್ಲ ಇದರಲ್ಲಿ. ಕೇಂದ್ರ ಸರ್ಕಾರನು ಕೂಡ ಎಲ್ಲ ಲೋನ್ಗೂ ಅವರೇ ಗ್ಯಾರಂಟಿ ಕೊಟ್ಟಿದ್ದಾರೆ. ಮತ್ತೆ ಕೇಂದ್ರ ಸರ್ಕಾರ ನೀವು ಅಗ್ರಿಮೆಂಟ್ ಮಾಡುವಾಗ 50-50 ಅಂತ ಮಾಡಿದ್ದೀರಾ. ಪಾರ್ಲಿಮೆಂಟ್ ಅಲ್ಲಿ ಉತ್ತರ ಕೊಟ್ಟಿದ್ದಾರೆ, ನೀವು ಉತ್ತರ ಕೊಟ್ಟಿದ್ದೀರಾ. ಈಗ ಉಲ್ಟಾ ಯಾಕೆ ಹೊಡಿತಿದ್ದೀರಾ? ಉಲ್ಟಾ ಹೌದೌದು. ನೀವು ಅರ್ಥ ಮಾಡ್ಕೊಳ್ಳೋದು ಅಂತಾರ, ನಾವು ಅರ್ಥ ಮಾಡ್ಕೊತಾರ ಅಲ್ಲ. ನೀವು ಹೆಂಗ್ ಅರ್ಥ ಇದು? ನೀವ್ ಯಾಕೆ ಹೇಳಿದ್ರಿ ಮತ್ತೆ 22,182 ಗವರ್ಮೆಂಟ್ ಆಫ್ ಇಂಡಿಯಾ ಯಾಕೆ ಬರೀಬೇಕಾಯ್ತು? ಸ್ಟ್ಯಾಂಡ್ ವಿತ್ ಮೈ ಸ್ಟೇಟ್ಮೆಂಟ್. ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಗಿವನ್ 8,033, ಸಬ್ ಡೆಟ್ 3,011, ಒಟ್ಟು 11,067 ಕೋಟಿ ರೂಪಾಯಿ ಈಗಾಗಲೇ ಇನ್ವೆಸ್ಟ್ಮೆಂಟ್ ಆಗಿದೆ. ಸರ್ಕಾರದ ಇದರಿಂದ ಒಟ್ಟು 56,000 ಕೋಟಿ ರೂಪಾಯಿ ನಮ್ಮದು, 11,000 ಅವ್ರದ್ದು. ಇದು ನಾವಿಲ್ಲಿಂದ ಸಂಪಾದನೆ ಮಾಡಿದೀವೋ, ಗ್ರಾಹಕರಿಗೆ ಕೊಟ್ಟಿದ್ದೀರೋ, ಸಾಲ ಕಟ್ಟಿದೀವೋ ಏನಿಲ್ಲ. ಇಟ್ ಇಸ್ ಅವರ್ ಶೇರ್, ವಾಟ್ ವಿ ಹ್ಯಾವ್. ಇಲ್ಲ ಸರ್, ನಾವೇನೇ ಸರ್ ಈ ಸ್ಟೇಟ್ಮೆಂಟ್ ನಲ್ಲಿ ಬಹಳ ಸ್ಪಷ್ಟವಾಗಿರುವಂತದ್ದು. ಈಕ್ವಿಟಿ ಕೇಂದ್ರ ಸರ್ಕಾರದ್ದು 8,083 ಕೋಟಿ, ರಾಜ್ಯ ಸರ್ಕಾರದ ಈಕ್ವಿಟಿ 8,118 ಕೋಟಿ. ಆಯ್ತಾ ಸರ್? ಮತ್ತೆ ನಾವು ಸಬ್ ಡೆಪ್ಟ್ 3,100, ರಾಜ್ಯ ಸರ್ಕಾರದಲ್ಲೂ ಸಬ್ ಡೆಪ್ಟ್ ಎಷ್ಟು? 16,795 ಕೋಟಿ. ಹಾಗಾಗಿ ಇಲ್ಲಿ ಹೆಚ್ಚು ನಾವು ಕಮ್ಮಿ ಅಂತ ಏನು ಪ್ರಶ್ನೆನೇ ಇಲ್ವಲ್ಲ. ಇಬ್ರು ತಗೊಂಡಿರುವಂತದ್ದು, ಸಾಲ ತಗೊಂಡಿರುವಂತದ್ದನ್ನ ಸಾಲವಾಗಿ ವ್ಯಕ್ತಪಡಿಸಿರುವಂತದ್ದು ಬಿಟ್ರೆ, ನೀವು ನಾವು ಪ್ರಯಾಣಿಕರು ಕಟ್ಟೋ ದುಡ್ಡಿಗೆ ನಮ್ಮ ರಾಜ್ಯ ಸರ್ಕಾರದ ಅಂದ್ರೆ ನಿರ್ವಹಣೆ ಇವಾಗ ಕೊಟ್ಟಿರುವಂತದ್ದು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾರೆ, ನಿರ್ವಹಣೆ ಮಾಡ್ತಿದ್ದಾರೆ. ಹಾಗಾಗಿ ಇಡೀ ನಿಮ್ಗೆ ಗೊತ್ತಿದೆ, ಇಡೀ ದೇಶದಲ್ಲಿ ಅತಿ ಹೆಚ್ಚು ಮೆಟ್ರೋಗೆ ಅತಿ ಹೆಚ್ಚಿನ ದುಡ್ಡು ಕೊಟ್ಟಿರೋ ಏನಾರ ಯಾವ್ದಾರು ಅತಿ ಹೆಚ್ಚಿನ ಹಣ ಕೊಟ್ಟಿರೋದು ಬೆಂಗಳೂರಿಗೆ, ಇಡೀ ಭಾರತದಲ್ಲಿ. ಹಾಗಾಗಿ ಇಲ್ಲಿ ನಮ್ಗಿಷ್ಟು ಹಣ ಹೆಚ್ಚಾಗಿ ಕೊಟ್ಟು ನಾವು ಈ ರೀತಿ ತಾರತಮ್ಯ ಆಗಿದೆ ಅನ್ನುವಂಥದ್ದು ವ್ಯಕ್ತಪಡಿಸಿದ್ರೆ ಎಷ್ಟು ಮಟ್ಟಿಗೆ ನ್ಯಾಯ ಇದೆ?